ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಕುಶಾಲನಗರ ಕಡೆಗೆ ಹೊರಟಿದ್ದೀವಿ. ಸದ್ಯಕ್ಕೆ ಲೋ ಫ್ಯೂಯಲ್ ಆಗಿರೋದ್ರಿಂದ ಡೀಸೆಲ್ನ ಫಿಲ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀವಿ. ನಮ್ಮದು ಡೀಸೆಲ್ ಗಾಡಿ, ಸೊ ಡೀಸೆಲ್ನ ಫುಲ್ ಮಾಡಿಕೊಂಡು ಟ್ಯಾಂಕ್ ಫುಲ್ ಮಾಡಿಕೊಂಡು ಹೋಗೋಣ ಅಂತ. ಆ್ಯಂಡ್ ಏನಕ್ಕೆ ಕುಶಾಲನಗರಕ್ಕೆ ಹೋಗ್ತಿರೋದು ಅಂತ ಅಂದರೆ ನನ್ನ ಫ್ರೆಂಡ್ ಮದುವೆನ ಅಟೆಂಡ್ ಮಾಡೋದಕ್ಕೆ ಅಂತ. ಹಾಗೆ ಇದನ್ನು ತೋರಿಸ್ಬೇಕು ನೋಡಿ, ಬ್ರೀತ್ ನ್ಯೂ ಅಂತ. ಇದ್ರ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ. ಸ್ವಾತಿ ಡೆಲಿಕೇಸಿ ಹತ್ರ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿದೆ ಅದ್ರ ಫ್ರೇಗ್ರೆನ್ಸು. ಹಾಗೆ ಟೈಮ್ ಬಂದಿವಾಗ 10:10 ಆಗ್ತಾಯಿದೆ. ಆ್ಯಂಡ್ ನಮಗೆ ನಿಯರ್ಲಿ 200 ಕಿಲೋಮೀಟರ್ಸ್ ದೂರ ಇದೆ. 2 o'clock ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ಇನ್ನು ಬೇಗನೆ ಹೋಗ್ತೀವಿ, ಯಾಕಂತ ಅಂದರೆ ಇದು NH ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ಹೋಗ್ತೀವಿ ಅನಿಸ್ತಿದೆ. ಆ್ಯಂಡ್ ಇವಾಗ ಟೋಲ್ ಬಂತು, ನೆಲಮಂಗಲ ಮತ್ತು ದೇವಿಹಳ್ಳಿ ಎಕ್ಸ್ಪ್ರೆಸ್ ಹೈವೇ ಟೋಲ್ ಇದು. ಸೊ ಟೋಲಿಂದ ಮುಂದೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ACU ಆದಿಚುಂಚನಗಿರಿ ಯೂನಿವರ್ಸಿಟಿ ಎಲ್ಲ ಇದೆ, ಹಾಗೆ ಹಾಸ್ಪಿಟಲ್ ಇದೆ. ತುಂಬಾ ದೊಡ್ಡದಿದೆ ಇದು ಕ್ಯಾಂಪಸ್ಸು. ಎಷ್ಟು ಮುಂದೆ ಹೋದ್ರೂ ಮತ್ತೆ ಅವ್ರದ್ದೇ ಒಂದು ಯೂನಿಟ್ಸ್ ಎಲ್ಲ ಬರ್ತಾ ಇದೆ ನೋಡಿ. ಆ್ಯಂಡ್ ಇಲ್ಲಿಂದ ಸ್ಟ್ರೈಟ್ ಹೋದರೆ ಹಾಸನ್ಗೆ ಹೋಗ್ತೀವಿ. ಅದೇ ಲೆಫ್ಟ್ ತೊಗೊಂಡ್ರೆ ಚನ್ನರಾಯಪಟ್ಟಣ ಮತ್ತು ಹೊಳೆನರಸೀಪುರ ರೋಡ್ಗೆ ಹೋಗುತ್ತೆ ಇದು. ಸೊ ನಮಗೆ ಮ್ಯಾಪಲ್ಲಿ ಲೆಫ್ಟ್ ತೋರಿಸ್ತಾ ಇತ್ತು, ಅದಕ್ಕೆ ನಾವು ಲೆಫ್ಟ್ ತೊಗೊಂಡಿದ್ದೀವಿ ಇವಾಗ. ಆ್ಯಂಡ್ ಸದ್ಯಕ್ಕೆ ನಾವಿವಾಗ ಚನ್ನರಾಯಪಟ್ಟಣದಲ್ಲಿದ್ದೀವಿ. ಚನ್ನರಾಯಪಟ್ಟಣಕ್ಕೆ ನಾನು ಬಂದಿದ್ದು ಒಂದು ಸಲ 2018 ಬಂದಿದ್ದೆ. ಆವಾಗ ನನ್ನ ಫ್ರೆಂಡ್ ಮದುವೆನ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ದೆ. ಅದಾದಮೇಲೆ ಇವಾಗಲೇ ಪ್ರಾಪರಾಗಿ ಚನ್ನರಾಯಪಟ್ಟಣನ ನೋಡ್ತಾ ಇರೋದು. ಈ ರೋಡೆಲ್ಲ ಯಾವುದು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನೀವೇನಾದರೂ ಚನ್ನರಾಯಪಟ್ಟಣದವರಾಗಿದ್ದರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಕಮೆಂಟ್ ಹಾಕಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಒಂದಿಷ್ಟು ರೋಡನ್ನ ಅಗ್ದಿದ್ದಾರೆ, ಎಲ್ಲೇನೋ ಒಂದು ರಿಪೇರ್ ವರ್ಕ್ ನಡೀತಾ ಇದೆ. ಬಟ್ ಸ್ಟಿಲ್ ಮ್ಯಾನೇಜಬಲ್. ಹಾಗೆ ಮುಂದಕ್ಕೆ ಬಂದಿದ್ದೀವಿ. ಎಳ್ನೀರು ಕುಡಿಯೋಣ ಅಂತ ಗಾಡಿನ ಸೈಡ್ಗೆ ಹಾಕಿ ಎಳ್ನೀರು ತೊಗೊಂಡಿದ್ದೀವಿ. ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಇವಾಗ. ಒಂದು ಎಳ್ನೀರಿಗೆ 60 rupees ಅಂತೆ. ಮುಂಚೆ ಎಲ್ಲ 35-40 rupeesಗೆ ಸಿಗ್ತಾಯಿತ್ತು. ಹಾಗೆ ನನ್ನ ಹಸ್ಬೆಂಡ್ ವಿತೌಟ್ ಸ್ಟ್ರಾ ಎಳ್ನೀರನ್ನ ಕುಡಿತಾರೆ. ಬಟ್ ನನಗೆ ವಿತೌಟ್ ಸ್ಟ್ರಾ ಕುಡಿಯೋದಕ್ಕೆ ಬರಲ್ಲ, ಮೈ ಮೇಲೆಲ್ಲ ಚೆಲ್ಲೋಗ್ಬಿಡುತ್ತೆ. ಸೊ ಸ್ಟ್ರಾ ಯೂಸ್ ಮಾಡೇ ನಾನು ಎಳ್ನೀರನ್ನ ಕುಡಿಯೋದು. ಹಾಗೆ ಇನ್ನೇನು ಕುಶಾಲನಗರನೂ ರೀಚ್ ಆಗಿದ್ದೀವಿ. ಸೊ ಸದ್ಯಕ್ಕೆ ಲಂಚ್ ಟೈಮ್ ಆಗಿದೆ ಅಂತ ಟಾಪ್ ಇನ್ ಟೌನ್ ರೆಸ್ಟೋರೆಂಟ್ಗೆ ಲಂಚ್ಗಂತ ಬಂದಿದ್ದೀವಿ. ನಮ್ಮನ್ನೇ ಇಲ್ಲಿನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು ಅಂತ ಅನಿಸುತ್ತೆ. ಅಷ್ಟೊಂದು ಸಲ ಬಂದುಬಿಟ್ಟಿದ್ದೀವಿ ಈ ಒಂದು ರೆಸ್ಟೋರೆಂಟ್ಗೆ. ಯಾವಾಗ ಕುಶಾಲನಗರ ಬಂದಾಗಲೂ ಇದೇ ರೆಸ್ಟೋರೆಂಟ್ಗೆ ಬರೋದು. ಸೊ ಕಲ್ಮಿ ಕಬಾಬ್ ಒಂದನ್ನು ತೊಗೊಂಡಿದ್ದೀವಿ. ಯೂಶ್ವಲಿ ಚೆನ್ನಾಗಿರುತ್ತೆ ಇಲ್ಲಿ, ಗ್ರೀನ್ ಚಟ್ನಿ ಮತ್ತು ಮೈನೀಸ್ ಜೊತೆ ಕೊಡ್ತಾರೆ. ಹಾಗೆ ಅಕ್ಕಿ ರೊಟ್ಟಿನೂ ಮಿಸ್ ಮಾಡೋಂಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಕೂರ್ಗ್ ಸ್ಪೆಷಲ್ ಮಸಾಲ ಒಂದು ತೊಗೊಂಡಿದ್ದೀವಿ. ಹಾಗೆ ಒಂದು ರೋಟಿ ಮತ್ತು ಎಗ್ ಬುರ್ಜಿ ತೊಗೊಂಡ್ವಿ. ಲಂಚ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ಇವಾಗ ರೂಮಿಗೆ ಬಂದು ನಾವು ಚೆಕ್-ಇನ್ ಮಾಡಿದ್ದೀವಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಲಾಸ್ಟ್ ಟೈಮ್ ಒಂದು ಸಲ ನಾವು ಕುಶಾಲನಗರ ಬಂದಾಗ ಇದೇ ಹೋಟೆಲಲ್ಲಿ ಉಳ್ಕೊಂಡಿದ್ವಿ. ರೂಮೆಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ, ಹಾಗೆ ಕ್ಲೀನಾಗೂ ಇದೆ. ಒಂದು ಡಬಲ್ ಬೆಡ್ ಇದೆ, ಒಂದು ಸೋಫಾ ಮತ್ತು ಒಂದು ಟೇಬಲ್, TV, ಸ್ಟಡಿ ಟೇಬಲ್ ಮತ್ತು ಒಂದು ಚೇರ್ ಇದೆ. ವಾಟರ್ ಬಾಟಲ್ನ ಕೊಟ್ಟಿದ್ದರು, ಹಾಗೆ ಟವಲ್ಸ್ನ ಕೊಟ್ಟಿದ್ದರು, ಆ್ಯಂಡ್ ಸೋಪ್ಗಳನ್ನ ಕೊಟ್ಟಿದ್ದರು. ಆ್ಯಂಡ್ ಒಂದು ದೊಡ್ಡದಾಗೊಂದು ಮಿರರ್ ಇದೆ. ವಾಶ್ರೂಮು ಕ್ಲೀನಾಗಿದೆ. 2000 rupees ಆಯಿತು ಇದರ ಪ್ರೈಸು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಈವ್ನಿಂಗ್ ಇವಾಗ ರಿಸೆಪ್ಷನ್ಗೆ ಅಂತ ರೆಡಿಯಾಗಿದ್ದೀನಿ. ಶೂಸ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಶೂಸ್ ಹಾಕ್ಕೊಂಬಂದಿದ್ದೆ, ಜೀನ್ಸ್ ಹಾಕಿದ್ನಲ್ಲ. ಆ್ಯಂಡ್ ಇವಾಗ ಕಾರ್ ಹತ್ರ ಹೋಗಿ ಹೀಲ್ಸ್ ಹಾಕ್ಕೊಂಡು ಹೋಗಬೇಕಷ್ಟೆ. ನಾವು ಉಳ್ಕೊಂಡಿದ್ದ ಜಾಗದಿಂದ ನನ್ನ ಫ್ರೆಂಡ್ ಮದುವೆ ಆಗೋ ಚೌಲ್ಟ್ರಿ ಬಂದು ಜಸ್ಟ್ 10 minutes ದೂರ ಅಷ್ಟೇ. ಆ್ಯಂಡ್ ಇವಾಗ ನಿಯರ್ಲಿ 8:30 ಆಗ್ತಾಯಿದೆ ಟೈಮ್ ಬಂದು. ಸೊ ನಾವಿವಾಗ ಹಾಲ್ಗೆ ಎಂಟರ್ ಆಗ್ತಾಯಿದ್ದೀವಿ, ಅಂದರೆ ಪಾರ್ಕಿಂಗ್ ಏರಿಯಾಗೆ ಹೋಗ್ತಾಯಿದ್ದೀವಿ. ಪಾರ್ಕಿಂಗ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ. ಕುಶಾಲನಗರಲ್ಲಿ ಈ ಒಂದು ಚೌಲ್ಟ್ರಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೇನು ವಿಶ್ ಮಾಡಿಬಿಟ್ಟು ನಾವು ಡಿನ್ನರ್ ಮಾಡೋಕ್ಕೆ ಹೋಗಬೇಕಷ್ಟೆ. ಸೊ ದೂರದಿಂದನೇ ಅಂದರೆ ದೂರದಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಸೊ ವಿಶ್ ಮಾಡೋಕ್ಕೆ ಹೋಗ್ತೀವಿ ಇವಾಗ. ಹಾಗೆ ಡಿನ್ನರು ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ವೀಟ್ಸ್ ಎಲ್ಲ ಬಡಿಸಿದ್ರು, ಆ್ಯಂಡ್ ಸೈಡ್ಸ್ ಎಲ್ಲ ಬಡಿಸಿದ್ದಾರೆ. ಹಾಗೆ ಈ ಒಂದು ರುಮಾಲಿ ರೋಟಿ ಆ್ಯಂಡ್ ಪನ್ನೀರ್ ಕೂರ್ಮಾ ಎಲ್ಲ ಚೆನ್ನಾಗಿತ್ತು. ಸೊ ಡಿನ್ನರೆಲ್ಲ ಮುಗಿಸ್ಕೊಂಡು ನಾವಿವಾಗ ಒಂದು ರೌಂಡ್ ಹಿಂಗೆ ಹೋಗೋಣ, ಈಚೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆನೆಕಾಡು ಫಾರೆಸ್ಟ್ ಅಂತ ಏನೋ ಒಂದು ನೋಡಿದೆ ಗೂಗಲಲ್ಲಿ.
ನಿಯರ್ ಬೈ ಎಲ್ಲಾದರೂ ಎಲಿಫೆಂಟ್ಸ್ ಕಾಣಿಸ್ಬೋದು ಅಂತ ಒಂದು ಹೋಪಲ್ಲಿ ಮುಂದಕ್ಕೆ ಬಂದಿದ್ದೀವಿ. ಬಟ್ ಎಷ್ಟೇ ಮುಂದಕ್ಕೆ ಬಂದರೂ ಏನೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಆನೆಕಾಡು ಫಾರೆಸ್ಟು ಆಲ್ಮೋಸ್ಟ್ ಡೆಡ್ ಎಂಡ್ ರೀಚ್ ಆಗಿದ್ದೀವಿ. ಬಟ್ ಎಲ್ಲೂ ಏನೂ ಆನೆ ಕಾಣಿಸಿಲ್ಲ. ಅದಕ್ಕೆ ವಾಪಸ್ ಯೂ ಟರ್ನ್ ತಗೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಹಾಗೆ ನಮಗೆ ಇವಾಗ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ನೋಡೋದಕ್ಕೆ ಸಿಕ್ತು. ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ವಿ. ಇಲ್ಲಿನ ರಿವ್ಯೂವ್ನ ನಾನು ಆಲ್ರೆಡಿ ಹಾಕಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ಹಾಗೆ ದೂರದಿಂದ ಯಾವುದೋ ಒಂದು ಡ್ಯಾಮ್ ಕಾಣಿಸ್ತಾ ಇದೆ. ಆ್ಯಂಡ್ ಈ ವ್ಲಾಗ್ನ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮಂದಲ್ಪಟ್ಟಿ ಪೀಕ್ಗೆ ಹೊರಟಿದ್ದೀವಿ. ಮುಗಿಲ್ಪೇಟೆ ಅಂತಲೂ ಕರೀತಾರೆ. ಗಾಳಿಪಟ ಮೂವಿ ಎಲ್ಲ ಇಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಜೀಪ್ಗಳಿದೆ. ಹಾಗೆ ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಇದರ ಒಂದು ಸಪ್ರೇಟ್ ವ್ಲಾಗ್ ಸದ್ಯದರಲ್ಲೇ ಬರುತ್ತೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಕಂಪ್ಲೀಟಾಗಿ ಫಾಗಲ್ಲಿ ಫಿಲ್ ಆಗಿದೆ ನೋಡಿ, ಫಾಗಿಂದನೇ ಕಂಪ್ಲೀಟಾಗಿ ತುಂಬಿಕೊಂಡಿದೆ. ಇವಾಗಲೇ ಟೈಮ್ 9:30 ಆಗಿದೆ ಅಂತ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಾವೊಂದು ಬ್ರೆಡ್ ಆಮ್ಲೆಟ್ನ ಆರ್ಡರ್ ಮಾಡಿದ್ದೀವಿ, ಕೆಚಪ್ ಜೊತೆಗೆ ಕೊಟ್ಟಿದ್ದಾರೆ. ಹಾಗೆ 1 ಪ್ಲೇಟ್ ಪೂರಿನ ಆರ್ಡರ್ ಮಾಡಿದ್ದೀವಿ. 1 ಪ್ಲೇಟಲ್ಲಿ 3 ಪೂರಿ ಬರುತ್ತೆ, ಚಟ್ನಿ ಮತ್ತು ಸಾಗು ಜೊತೆ ಕೊಟ್ಟಿದ್ದಾರೆ. ಹಾಗೆ 1 ಪ್ಲೇಟ್ ಮ್ಯಾಗಿನ ಆರ್ಡರ್ ಮಾಡಿದ್ದೀವಿ. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ಕಾಫಿನ ತೊಗೊಂಡಿದ್ವಿ. ಇವಾಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ತೀವಿ. ಅಲ್ಲಿಂದ ಇವಾಗ ಚೆಕ್ಔಟ್ ಮಾಡಿಕೊಂಡು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಚಿಕ್ಲಿ ಹೊಳೆ ರೆಸರ್ವಾಯರ್ಗೆ ಬಂದಿದ್ದೀವಿ. 1 ಪ್ಲೇಟ್ ಚುರ್ಮುರಿ ತೊಗೊಂಡು ಹಾಗೆ ಚಿಕ್ಲಿ ಹೊಳೆ ರೆಸರ್ವಾಯರ್ ಅಥವಾ ಡ್ಯಾಮ್ ಅಂತಲೂ ಕರೀತಾರೆ. ಸೊ ಇಲ್ಲಿಗೆ ಬಂದು ಈ ಒಂದು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಇದರ ವ್ಲಾಗ್ ಕೂಡ ಬರುತ್ತೆ. ಆ್ಯಂಡ್ ಲಂಚ್ ಟೈಮ್ ಆಗಿರೋದ್ರಿಂದ ನಾವು ಫಿಶ್ ಕರಿ ರೈಸ್ಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ತುಂಬ ಸಲ ಬಂದುಬಿಟ್ಟಿದ್ದೀವಿ ಈಗಾಗಲೇ, ಯಾಕಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ. ನೀರು ದೋಸೆ ಮತ್ತು ಪ್ರಾನ್ಸ್ ಗೀ ರೋಸ್ಟು ಹಾಗೆ ಚಿಕನ್ ಗೀ ರೋಸ್ಟ್ ಬಿರಿಯಾನಿ ತೊಗೊಂಡಿದ್ದೀವಿ. ಆ್ಯಂಡ್ ಲೆಮನ್ ಸೋಡಾನ ತೊಗೊಂಡಿದ್ದೀವಿ. ಇಲ್ಲೂ ಅಷ್ಟೇ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಲಂಚ್ ಮುಗಿಸ್ಕೊಂಡು ಇನ್ನೇನು ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ. ನಾವು ಸೀದಾ ತುಮಕೂರಿಗೆ ಹೋಗೋದು ಒಂದೇ ಪ್ಲ್ಯಾನು. ಆನ್ ದ ವೇ ಈ ಒಂದು ಚಾಕೋ ಬ್ರೌನಿನ ತೊಗೊಂಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಶುಗರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಯೂಶ್ವಲಿ ಹಾಟ್ ಚಾಕ್ಲೇಟ್ ಬ್ರೌನಿ ತೊಗೊಂಡಾಗ ಇದನ್ನೇ ಕೊಡ್ತಾರೆ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಒಂದು ವೆನಿಲಾ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ಸಿರಪ್ನ ಹಾಕ್ಕೊಡ್ತಾರೆ. ಟೇಸ್ಟ್ ಇದೇ ಥರನೇ ಇರುತ್ತೆ ಹೆಚ್ಚು ಕಮ್ಮಿ. ಹಾಗೆ ಫಿಶ್ ಕರಿ ರೈಸ್ ರೆಸ್ಟೋರೆಂಟಲ್ಲೂ ಅಷ್ಟೇ ಫುಡ್ ತುಂಬಾ ಚೆನ್ನಾಗಿತ್ತು. ತುಂಬ ಸಲ ವಿಸಿಟ್ ಮಾಡಿಬಿಟ್ಟಿದ್ದೀವಿ. ಅಲ್ಲೂ ಅಷ್ಟೇ ನಮ್ಮನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು ಅಂತ ಅನಿಸುತ್ತೆ. ಜಸ್ಟ್ ಕಿಡ್ಡಿಂಗ್ ಅಷ್ಟೇ. ಆ್ಯಂಡ್ ಫೈನಲಿ ತುಮಕೂರು ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದು 7:15 ಆಗಿದೆ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.